ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಸಖತ್ತಾಗಿದ್ದೀನಿ. ಈ ಒಂದು ವ್ಲಾಗ್ ಏನು ಅಂತ ಅಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಟೈಟಲ್ ನೋಡಿ, ತಮ್ನೈಲ್ ನೋಡಿ ಗೊತ್ತಾಗಿರುತ್ತೆ. ಸುಮಾರು ಜನ ಸುಮಾರು ದಿನದಿಂದ ರಿಕ್ವೆಸ್ಟ್ ಮಾಡಿದಂಥ ವ್ಲಾಗ್ ಈ ವ್ಲಾಗ್ ಆಗಿರುತ್ತೆ. ಹೋಮ್ ಟೂರ್ ಮಾಡ್ತಾಯಿದ್ದೀನಿ ಫೈನಲಿ. ನಾನು ಇನ್ನೂ ಒಂದು ಸ್ವಲ್ಪ ಐಟಮ್ಸ್ ತರೋದಿದೆ ಆ್ಯಂಡ್ ಸ್ವಲ್ಪ ಗಿಡಗಳೆಲ್ಲ ಇಡೋದು ಪ್ಲ್ಯಾನ್ ಇದೆ ಅಂತ ಹೇಳಿದ್ದೆ. ಅದಾದಮೇಲೆ ಬೇಕಾದ್ರೆ ಹೋಮ್ ಟೂರ್ ಮಾಡ್ತೀನಿ ಅಂತ. ಬಟ್ ನೀವೆಲ್ಲರೂ ಸ್ಟಿಲ್ ಇವಾಗ ಹೇಗಿದೆಯೋ ಹಾಗೆ ಮಾಡಿ ತೋರಿಸಿ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ರಿ. ಹಾಗಾಗಿ ನಾನು ಫೈನಲಿ ಡಿಸೈಡ್ ಮಾಡಿ ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಯಾವುದೇ ರೀತಿ ಕ್ಲೀನಿಂಗ್ ಮಾಡಿಲ್ಲ. ಇವಾಗ ಸದ್ಯಕ್ಕೆ ನಮ್ಮ ಮನೆ ಹೇಗಿದೆಯೋ ಹಾಗೆಯೇ ತೋರಿಸ್ತಾ ಬರ್ತೀನಿ. ಎಷ್ಟಾಗುತ್ತೋ ಅಷ್ಟು ನಾನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಓಕೆನಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಮನೆ ಆಚೆಗಡೆ ಈ ರೀತಿ ಇದೆ ವ್ಯೂ. ಆ್ಯಂಡ್ ನಮಗೆ ನೋಡಿ ಸ್ಪೇಸ್ ಎಷ್ಟು ಚೆನ್ನಾಗಿದೆ ಇಲ್ಲಿ. ನಾನು ಇಲ್ಲೇ ಎವ್ರಿಡೇ ವಾಕ್ ಮಾಡ್ತಿರ್ತೀನಿ. ನೀವು ಸುಮಾರು ಶಾರ್ಟ್ ವಿಡಿಯೋದಲ್ಲಿ ನೋಡ್ತಿರ್ತೀರ. ಆ್ಯಂಡ್ ಇದು ನೋಡಿ ಕಿತ್ತೋಗ್ಬಿಟ್ಟಿದೆ. ಏನೋ ಸ್ಲಿಪ್ಪರ್ ಇಟ್ಕೊಳ್ಳೋದು ಸ್ಟ್ಯಾಂಡು. ಇಲ್ಲೊಂದು ಚೇರ್ ಇಟ್ಕೊಂಡಿದ್ದೀವಿ. ಆ್ಯಂಡ್ ಅದು ಕಸ ಆಚೆ ಹಾಕಬೇಕು, ಅದಕ್ಕೆ ಆಚೆ ಇಟ್ಬಿಟ್ಟಿದ್ದೀನಿ. ಅಲ್ಲಿ ನಾನು ಇಲ್ಲೊಂದು ಗಣೇಶದು ಪುಟಾಣಿದು ತೋರಣ ಹಾಕ್ಕೊಂಡಿದ್ದೀನಿ ಡೋರ್ಗೆ. ಅದು ನೋಡಿ ಧೂಳು ಹೆಂಗಾಗ್ಬಿಟ್ಟಿದೆ. ಧೂಳು ಸಿಕ್ಕಾಬಟ್ಟೆ, ಬಿಕಾಸ್ ಸರೌಂಡಿಂಗ್ ಯಾವುದೂ ಮನೆ ಇಲ್ಲ ಅಲ್ವಾ. ಇಷ್ಟೇ ನಮ್ಮ ಮನೆ ಆಚೆಗಡೆ. ಅದೇನಂದರೆ ಬನ್ನಿ ಹೇಳ್ತೀನಿ, ಮಾಡ್ಬಿಡ್ತೀನಿ. ಆಚೆ ಅಷ್ಟು ಕೇಳಿಸಲ್ಲ, ವೆಹಿಕಲ್ ಸೌಂಡ್ ಇಲ್ಲ ಗಾಳಿ ಸೌಂಡು. ವೆಹಿಕಲ್ ಅಷ್ಟಾಗಿಲ್ಲ, ಓಡಾಡಲ್ಲ, ಬಟ್ ಗಾಳಿ ಸೌಂಡು ಕೇಳಿಸಲ್ಲ. ತುಂಬ ಗಿಡ ಮರಗಳಿದ್ದಾವೆ ಸರೌಂಡಿಂಗಲ್ಲಿ, ನೀವು ನೋಡ್ತಿರ್ಬೋದು. ಹಾಗಾಗಿ ಗಾಳಿ ಸಖತ್ತಾಗಿ ಬರುತ್ತಿಲ್ಲಿ. ನನಗೆ ಅದೇ ಬೆಸ್ಟ್ ಪಾರ್ಟ್ ಆಚೆಗಡೆ ವಾಕ್ ಮಾಡಬೇಕಾದ್ರೆ. ಆ್ಯಂಡ್ ಈವ್ನಿಂಗ್ ಆಗ್ತಾನೂ ಅಷ್ಟೇ ಚಳಿ ತುಂಬ ಇರುತ್ತೆ. ಅಕ್ಕಪಕ್ಕ ಬಿಲ್ಡಿಂಗ್ ಇಲ್ಲ, ಸೇಮ್ ಮರಗಳಿರೋದ್ರಿಂದ ಗಾಳಿ ಸಖತ್ತಾಗಿ ಬೀಸ್ತಾ ಇರುತ್ತೆ ನಮ್ಮ ಮನೆ ಹತ್ರ ಅಂತೂ. ಅದು ಸ್ಲಿಪ್ಪರ್ ಸ್ಟ್ಯಾಂಡ್ ಏನಾಗಿದೆ, ಎವ್ರಿ ಟೈಮ್ ನಾವು ಕ್ಲೀನ್ ಮಾಡಬೇಕಾದ್ರೆ ಎತ್ತಿ ಸ್ಟೆಪ್ಸ್ ಮೇಲೆ ಇಟ್ಟು ಕ್ಲೀನ್ ಮಾಡಿಕೊಂಡು ಮತ್ತೆ ಇಡ್ತೀವಿ. ಅದು ಮೂಮೆಂಟ್ ಮಾಡ್ತಿರ್ತೀವಲ್ವ, ಅದು ಮೊದಲೇ ನಾವು ಎಲ್ಲ ಏನು ಫುಲ್ ಫಿಕ್ಸ್ಡ್ ಇಲ್ಲ ಪ್ರತಿಯೊಂದು ಸ್ಟೆಪ್ಸ್ರೂ. ನಾವು ಅದನ್ನು ಫಿಕ್ಸ್ ಮಾಡ್ಕೊಂಡಿದ್ದು ತೊಗೊಂಡಿದ್ದಾದಮೇಲೆ. ಸೊ ಹಂಗಾಗಿ ಎತ್ತಿ ಇಡಬೇಕಾದ್ರೆ ಕಿತ್ತೋಗ್ಬಿಟ್ಟಿದೆ. ಒಂದು ಡಸ್ಟ್ಬಿನ್ ಡ್ರೈದು ಆಚೆನೇ ಇಕ್ಕಿರ್ತೀನಿ. ಆ್ಯಂಡ್ ಪರ್ಕೆ ಅದು ಆಚೆಗಡೆನೇ ಇರುತ್ತೆ. ಒಂದು ವೇಸ್ಟ್ ಬಟ್ಟೆ ಕೂಡ ನಾರ್ಮಲ್ ನಾನು ಟೀ ಶರ್ಟ್ ಇಟ್ಕೊಂಡಿದ್ದೀನಿ. ಬಿಕಾಸ್ ಎವ್ರಿ ಟೈಮ್ ಬಟ್ಟೆ ಒಣಗಾಕ್ಬೇಕಾದ್ರೆ ಆಚೆ ಅದು ನಾನು ಇಲ್ಲೇ ಹಾಕ್ತೀನಿ ಅಲ್ವಾ. ಒಂದು ಸತಿ ಎಲ್ಲ ಅದನ್ನು ಒರೆಸ್ಕೊಂಬಿಟ್ಟು ಕಂಬಿನ, ಅದಾದಮೇಲೆ ಬಟ್ಟೆ ಹಾಕ್ತೀನಿ. ಧೂಳಂತೂ ನಿಜವಾಗ್ಲೂ ಡೈಲಿ ನೀವು ಡೈಲಿ ನಾನು ಕ್ಲೀನ್ ಮಾಡಿದ್ರೂ ಧೂಳು ಇದ್ದೇ ಇರುತ್ತೆ. ನನಗಂತೂ ಏನು ಸಿಕ್ಕಾಪಟ್ಟಿರಲ್ಲ, ಸ್ವಲ್ಪ ಡಸ್ಟ್ ಇದ್ದೇ ಇರುತ್ತೆ. ಆ್ಯಂಡ್ ಅದು ಆಚೆಗಡೆ. ಇದು ಹಾಲು. ಇಲ್ಲಿ ನಾನು ಒಂದು ಲಾಂಡ್ರಿ ಬ್ಯಾಗ್ ಇಟ್ಕೊಂಡಿದ್ದೀನಿ. ಇದು ನಮ್ಮ ಹಸ್ಬೆಂಡ್ದೇನೋ ಬೈಕ್ದು. ಇದು ಈಗ ತಾನೇ ಸವನ ಪಾರ್ಸಲ್ ಬಂತು, ಅದು ಅನ್ಬಾಕ್ಸ್ ಮಾಡಿಬಿಟ್ಟು ಇಲ್ಲೇ ಇಟ್ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಇದು ಸಾಕ್ಸ್ ಆ್ಯಂಡ್ ಕ್ಲಿಪ್ ಎಲ್ಲ ಇದರಲ್ಲಿ ಹಾಕಿದ್ದೀನಿ. ನಾನಿದು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಚೆಕ್ ಮಾಡಿ ಏನೇನು ಆರ್ಡ್ರ್ ಮಾಡಿದ್ದೆ ಆ್ಯಂಡ್ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ಟ್ರೈಪೋಡ್ ನಮ್ಮ ಮನೆಯಲ್ಲಿ ಹಾಲಲ್ಲೂ ಅಡುಗೆ ಮನೆಯಲ್ಲೂ ಇರುತ್ತೆ. ಯಾವಾಗಲೂ ವಿಡಿಯೋ ಶೂಟ್ ಮಾಡ್ತಿರ್ತೀನಲ್ಲ, ಅಗ್ಲಾಗ್ಲ ಫೋಲ್ಡ್ ಮಾಡಿ ಎತ್ತಿಡಕ್ಕೆ ಹೋಗಲ್ಲ. ಬಿಕಾಸ್ ಡೈಲಿ ವೀಡಿಯೋಸ್ ಮಾಡೋದ್ರಿಂದ ಈ ಥರ ಒಂದು ಇಟ್ಕೊಂಡಿರ್ತೀನಿ. ಇಲ್ಲೊಂದು ಚೇರ್ ಹಾಕಿದ್ದೀವಿ. ಇಲ್ಲಿ ನಮ್ಮ ಹಸ್ಬೆಂಡ್ ಒಂದು ಟವಲ್ ಇಟ್ಟಿದ್ದೀನಿ. ಕೆಳಗಡೆ ಏನಿದೆ ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿದು ಬುಟ್ಟಿ ಇಟ್ಕೊಂಡಿದ್ದೀನಿ ಅಲ್ಲಿ ಕೆಳಗಡೆ. ಆ್ಯಕ್ಚುಲಿ ಈರುಳ್ಳಿ ಬುಟ್ಟಿ ಇದೆ, ಬಟ್ ಸ್ಟಿಲ್ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಫ್ರಿಡ್ಜು. ಈ ಫ್ರಿಡ್ಜು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಫ್ರಿಡ್ಜ್ ಮೇಲೆ ಏನೂ ಇಲ್ಲ. ಇದೇನು ಅಂತ ಆಮೇಲೆ ಹೇಳ್ತೀನಿ. ಇದರಲ್ಲಿ ನನ್ನ ಫ್ರೂಟ್ ಬಾಸ್ಕೆಟ್ ಇದು ಡಿಮಾರ್ಟಲ್ಲಿ ತೊಗೊಂಡಿದ್ದು. ಮಾತ್ರೆ, ಅದು ಇದು ಕ್ಲಿಪ್ಗಳು, ಇದು ಕಾಯಿನ್ ಬಾಕ್ಸು, ಪೆನ್ನು, ಏನೋ ಎಕ್ಸ್ಟ್ರಾ ಐಟಮ್ಸ್ ಇದರಲ್ಲಿದೆ. ಇಲ್ಲಿ ಒಂದು ಬಟ್ಟೆ ಕ್ಲಿಪ್ದು ಬಾಕ್ಸ್ ಇಟ್ಕೊಂಡಿದ್ದೀನಿ. ಫ್ರಿಡ್ಜ್ ಸ್ಟೋರ್ ತುಂಬ ಜನ ಕೇಳಿದ್ರಿ, ಅದಕ್ಕಿನ್ನೇನು ಸಪ್ರೇಟ್ ವ್ಲಾಗ್ ಇದರಲ್ಲೇ ತೋರಿಸ್ಬಿಡ್ತೀನಿ. ತುಂಬ ಸಿಂಪಲ್ಲಾಗಿ, ನಾನು ಫ್ರಿಡ್ಜಲ್ಲೇನು ತುಂಬ ಹೆವಿ ಸ್ಟಾಕೆಲ್ಲ ಇಟ್ಕೊಳ್ಳಲ್ಲ. ಅಲ್ಲಿ ಕೆಳಗಡೆ ಸ್ವಲ್ಪ ವೆಜಿಟೇಬಲ್ಸು, ಸೊಪ್ಪು, ಇದು ಹೂವು ಇದೆ ಸ್ವಲ್ಪ ಕೆಳಗಡೆ, ಫುಲ್ ಕೆಳಗಡೆ ಸ್ವಲ್ಪ ಕಾಳುಗಳು, ಅದು ಇದು ಇಟ್ಕೊಂಡಿದ್ದೀನಿ ಅಷ್ಟೇ. ಈ ರೀತಿ ಇದೆ ಫ್ರಿಡ್ಜ್ ನಮ್ಮದು. ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪಿಕ್ಕಲ್ಲು, ವಿನೆಗರು, ಸಾಸು ಎಲ್ಲ ಇದೆ. ಇಲ್ಲಿ ಲೆಮನ್ಸ್ ಇಟ್ಕೊಂಡಿದ್ದೀನಿ. ಇಲ್ಲೊಂದೆರಡು ಎಗ್ ಇದೆ. ಇನ್ನೇನು ಸಪ್ರೇಟ್ ವ್ಲಾಗ್ ಇದರಲ್ಲೇ ಕ್ವಿಕ್ಕಾಗಿ ತೋರಿಸ್ಬಿಟ್ಟೆ. ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಗೈಸ್ ನಾನು. ತುಂಬ ಚೆನ್ನಾಗಿದೆ. LG ಕಂಪ್ನಿದು ಸಿಂಗಲ್ ಡೋರ್ ಫ್ರಿಡ್ಜ್. ಸೋಫಾದು
ಇದು 3 ಸೀಟರ್, ಇಲ್ಲೊಂದು 1 ಸೀಟರ್ದು ಹಾಕ್ಕೊಂಡು ಇಲ್ಲೊಂದು 1 ಸೀಟರ್ ಹಾಕ್ಕೊಂಡಿದ್ದೀವಿ. ಫ್ರಿಡ್ಜ್ ಇಲ್ಲಿ ಇಟ್ಕೊಬೋದಿತ್ತು, ಬಟ್ ಅಲ್ಲಿ ಸಾಕೆಟ್ ಇಲ್ಲ, ಹಾಗಾಗಿ ಈ ರೀತಿ ಇದೆ. ಅದಾದಮೇಲೆ ಈ ಸೋಫಾ ಕವರ್ ವೆರಿ ರೀಸೆಂಟಾಗಿ ನಾವು ತೊಗೊಂಡಿದ್ದು ಮನೆಗೆ ಬಂದಮೇಲೆ. ಇಲ್ಲೇ ನಮ್ಮ ಮನೆ ಹತ್ರ ಒಬ್ಬರು ಬರ್ತಿರ್ತಾರಲ್ವ ವೆಹಿಕಲ್ಗಳಲ್ಲಿ, ಸೋಫಾ ಕವರ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಕವರ್, ಫ್ರಿಡ್ಜ್ ಕವರು, ಸೋಫಾ ಕವರು ಅವ್ರ ಹತ್ರನೇ ಅಟ್ ಎ ಟೈಮ್ ತೊಗೊಂಡಿದ್ದು. ಇದನ್ನು ಕೂಡ ನೋಡಿದ್ವಿ, ವಾಷಿಂಗ್ ಮಿಷಿನ್ ಕವರ್ ಕೂಡ ನೋಡಿದ್ವಿ, ಬಟ್ ಇದು ಫಿಟ್ ಆಗೋಂಥದ್ದಿರಲಿಲ್ಲ, ಅದಕ್ಕೆ ಅದು ಸಿಗಲಿಲ್ಲ. ಇದೆರಡು ನಾವು ಇಲ್ಲೇ ಮನೆ ಹತ್ರ ತೊಗೊಂಡಿದ್ದು. ಆ್ಯಂಡ್ ಈ ಸೋಫಾನು ನಾವು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿರೋದು. ಒಂದೇ ಒಂದು ಕುಷನ್ ಇಟ್ಕೊಂಡಿದ್ದೀನಿ ಇಲ್ಲಿ. ನಂದು ಸ್ವೆಟರ್, ಶಾಲ್, ಟೋಪಿ ಎಲ್ಲ ಇಲ್ಲಿದೆ. ಒಂದೊಂದು ಟೈಮ್ ಇಲ್ಲಿರುತ್ತೆ, ಒಂದೊಂದು ಟೈಮ್ ರೂಮಲ್ಲಿ ಇಟ್ಕೊಂಡಿರ್ತೀನಿ. ಆ್ಯಂಡ್ ಇದೊಂದು ಕ್ಯೂಟ್ ಪಾಂಡ ಇಟ್ಕೊಂಡಿದ್ದೀನಿ ಇರಲಿ ಸುಮ್ಮನೆ ಖಾಲಿ ಇರುತ್ತಲ್ಲ ಅಂತ ಅಂದ್ಬಿಟ್ಟು. ಇದು ಟೇಬಲ್, ಇದು ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು. ಮ್ಯಾಟು ಕೂಡ ಅಷ್ಟೇ, ಫ್ಲಿಪ್ಕಾರ್ಟ್ ಆರ್ ಅಮೆಝಾನ್ ಇವೆರಡರಲ್ಲಿ. ಇದೊಂದು ವಾಟರ್ ಬಾಟ್ಲು ನಮ್ಮ ಹಸ್ಬೆಂಡ್ ಇದು. ಆ್ಯಂಡ್ ಇದು ನೋಡಿ ಕ್ಯೂಟ್ದು ಎಷ್ಟು ಚೆನ್ನಾಗಿದೆ ಮಂಕಿ. ಒಂದು ಇಲ್ಲಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇಟ್ಕೊಂಡಿರೋದು. ಇದೆಲ್ಲ ನಮ್ಮ ಹಸ್ಬೆಂಡ್ದೆ ಸ್ನ್ಯಾಕ್ಸ್ ಬ್ಯಾಗ್. ಇದು ಅವ್ರದ್ದು, ಇದು ನಂದು ಫ್ರೂಟ್ಸು. ಇದು ಏನಂತೆ ಆರೆಂಜ್ ಅಂತೆ, ಆ್ಯಪಲ್ ಎಲ್ಲ ಅದರಲ್ಲಿದೆ. ಇದು ಟಿ ವಿ, ಇದಿಲ್ಲಿ ಫಿಟ್ ಮಾಡ್ಬೋದು, ಬಟ್ ಇಲ್ಲಿ ಕುತ್ಕೊಂಡು ನೋಡಬೇಕಾದ್ರೆ ಸ್ವಲ್ಪ ಕತ್ನ ಬರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಸುಮ್ಮನೆ ಇಟ್ಕೊಂಡಿದ್ದೀವಿ ಅಷ್ಟೇ. ಇದು ನನಗೆ ಟೆಡಿ ಬಿಸಾಕೋ ಮನಸ್ಸು, ಇಲ್ಲ ಮೇಲೆಲ್ಲಾದರೂ ಇಡಬೇಕು ಅಂತ ಅನಿಸುತ್ತೆ, ಬಟ್ ಸ್ಟಿಲ್ ಇವಾಗಿರಲಿ, ಅದು ಕಿತ್ತೋದ್ಮೇಲೆ ಒಂದೇ ಸತಿ ಚೆನ್ನಾಗಿ ಯೂಸ್ ಮಾಡಿ ಬಿಸಾಕೋದು ಅಂತ ಅಂದ್ಬಿಟ್ಟು ಇಲ್ಲೇ ಇಟ್ಟಿದ್ದೀನಿ. ಇದು ಯಾವುದೋ ಒಂದು ಎಕ್ಸ್ಟ್ರಾ ಹಾರ್ಟ್ ಕೂಡ ಇಲ್ಲೇ ಇದೆ. ಇದು ರಿಂಗ್ ಲೈಟ್ಸು ಮತ್ತು ಟ್ರೈಪೋಡು. ಇಲ್ಲಿ ಎಕ್ಸ್ಟ್ರಾ ಒಂದು ಚಾಪೆ ಇಟ್ಕೊಂಡಿರ್ತೀವಿ, ಬಿಕಾಸ್ ನಾವು ನೈಟ್ ಟೈಮ್ ಏನಾದರೂ ಮೂವಿ ನೋಡಬೇಕಾದ್ರೆ ಇಲ್ಲಿ ಚಾಪೆ ಹಾಕ್ಕೊಂಡು ಮಲ್ಕೊಂಡು ಆರಾಮಾಗಿ ನೋಡೋದು ಅಂತ. ನೆಕ್ಸ್ಟ್ ಇಲ್ಲಿ ಬಂದರೆ ವಾಷಿಂಗ್ ಮಿಷಿನ್. ಇಲ್ಲಿ ಕೆಲವೊಂದಷ್ಟು ನಮ್ಮ ಹಸ್ಬೆಂಡ್ ಅವಾರ್ಡ್ ಆಗಿರ್ಬೋದು, ನಂದು ಏನಿದೆ ಗ್ರ್ಯಾಜುಯೇಷನ್ ಡೇದೊಂದು ಅವಾರ್ಡ್ ಇತ್ತು. ಒಂದು ಸ್ವಲ್ಪ ಟಾಯ್ಸ್ ಇಟ್ಟಿದ್ದೀವಿ. ಇದು ನಮ್ಮ ರಂಜಿತ್ ಅವ್ರಿಗೆ ಸಿಕ್ಕಿರೋದೆ. ಇದು ವುಡ್ಡೊಂದು ತುಂಬ ಚೆನ್ನಾಗಿದೆ. ಇದು ವುಡ್ಡೊಂದದು ಯಾಕಿದು ನಿಂತ್ಕೋತಿಲ್ಲ, ಸ್ಟಿಕ್ ಹೋಗ್ಬಿಟ್ಟಿದೆ, ನಾನು ಈಗ ನೋಡ್ತಾ ಇದ್ದೀನಿ. ಇರಲಿ, ಅದು ಆಮೇಲೆ ಏನೋ ಮಾಡೋದಾಗುತ್ತೆ, ಯಾಕಂದರೆ ಅದು ಆಫೀಸಿಂದ ಬಂದಿರೋದಲ್ವಾ, ಮೆಮೊರೀಸ್ಗಾದರೂ ಇಟ್ಕೊಳ್ಲೇಬೇಕು. ಇಲ್ಲಿ ನಂದು ಮತ್ತು ನನ್ನ ಹಸ್ಬೆಂಡ್ದು ಫೋಟೋ. ಇದು ನಮ್ಮದು ಪ್ರೀ ವೆಡ್ಡಿಂಗಲ್ಲಿ ಐ ಥಿಂಕ್ ಹೊನ್ನಾವರ ಬೀಚಲ್ಲಿ ತೆಗೆದಿರೋದು. ಆ್ಯಂಡ್ ಇದು ಎಲ್ಲಿ ತೊಗೊಂಡಿದ್ದು ಅಂತ ಪರ್ಚೇಸ್ ಮಾಡಿದ್ರಿ, ಇದು ನಮಗೆ ಬಂದಿರೋದು ಮದುವೆ ಗಿಫ್ಟು. ಒಂದು ವಾಲ್ ಕ್ಲಾಕ್ ಹಾಕ್ಕೊಂಡಿದ್ದೀವಿ ಅಲ್ಲಿ. ಇದು ವಾಷಿಂಗ್ ಮಿಷಿನ್ ಮೇಲೆ ನಾನು ಏನಿಟ್ಟಿದ್ದೀನಿ ಅಂದರೆ, ನೆನ್ನೆ ನಮ್ಮ ಮನೆಗೆ ಒಬ್ಬರು ಬಂದಿದ್ದರು, ಆಯಿತಾ, ಫ್ರೆಂಡ್ಸ್, ರಂಜಿತ್ ಫ್ರೆಂಡ್ ಬಂದಿದ್ದೀವಿ. ಇದು ಅವರು ಅಣ್ಣ ಮತ್ತು ಅವ್ರ ವೈಫು. ಅವರು ನನಗೆ ಒಂಥರ ಮಿನಿ ಸೀಮಂತ ಥರನೇ ಮಾಡಿದ್ರು. ತುಂಬಾ ಖುಷಿ ಆಯಿತು, ಬಿಕಾಸ್ ನನಗೆ ಫಸ್ಟ್ ಟೈಮ್ ಈ ರೀತಿ ಸೀರೆ, ಅದೇನಿರುತ್ತೆ ಬಾಗಿನ ಐಟಮ್, ಹಣ್ಣುಗಳಾಗಿರ್ಬೋದು, ಕಡಲೆಪಪ್ಪು, ಬಳೆ, ಅರಿಶಿನ, ಕುಂಕುಮ, ಹೂವೆಲ್ಲ ಕೊಟ್ಟು ಮಾಡಿದ್ದು ಪ್ರೆಗ್ನೆಂಟ್ ಆದಾಗಿಂದ. ಅಮ್ಮ ಒಂದು ಸತಿ ಮಾಡಿದ್ರು, ಗೌರಿ ಹಬ್ಬದಲ್ಲಿ ಬಾಗಿನ ಕೊಟ್ಟಿದ್ರಲ್ಲ, ಅದಷ್ಟೇ, ಗೌರಿ ಹಬ್ಬದಲ್ಲಿ ಬಾಗಿನ ಕೊಟ್ಟಿದ್ದು. ಅಮ್ಮನ ಬಿಟ್ಟರೆ ಸೆಕೆಂಡ್ ಪರ್ಸನ್ ಸೀರೆ ಮಾಡಿದ್ದು. ಗ್ರೀನ್ ಕಲರ್ ಸ್ಯಾರಿ ಕೊಟ್ಟಿದ್ದಾರೆ. ಈ ಟೈಮಲ್ಲಿ ಗ್ರೀನ್ ತುಂಬ ಶ್ರೇಷ್ಠ ಅಂತಲೂ ಹೇಳ್ತಿರ್ತಾರೆ. ಆ್ಯಂಡ್ ಗ್ರೀನ್ ಬ್ಯಾಂಗಲ್ಸ್ ಚೆನ್ನಾಗಿದೆ. ಸ್ಯಾರಿ ಯಾವಾಗಾದರೂ ನಾನು ಖಂಡಿತವಾಗ್ಲೂ ವೇರ್ ಮಾಡಿದಾಗ ಇಲ್ಲ ಯಾವುದಾದ್ರೂ ಒಂದು ಬ್ಲಾಗ್ಗಳಲ್ಲಿ ತೋರಿಸ್ತೀನಿ. ಅದು ನೆನ್ನೆ ನೈಟ್ ಇಸ್ಕೊಂಡಿದ್ದು, ಅದಕ್ಕೆ ಇಲ್ಲೇ ವಾಷಿಂಗ್ ಮಿಷಿನ್ ಮೇಲೆ ಇಟ್ಕೊಂಡಿದ್ದೀನಿ. ಇಷ್ಟೇ ಗೈಸ್, ಇನ್ನೇನಿಲ್ಲ ಎಕ್ಸ್ಪ್ಲೇನ್ ಮಾಡೋ ಅಂಥದ್ದು. ನಾನು ತುಂಬ ಗಜಿ ಬಿಜಿ ಮಾಡಿ ಇಟ್ಕೊಂಡಿಲ್ಲ, ತುಂಬ ಸಿಂಪಲಾಗಿ ಇಟ್ಕೊಂಡಿದ್ದೀನಿ. ಅಲ್ಲೊಂದು ಡ್ರೀಮ್ ಕ್ಯಾಚರ್, ಇಲ್ಲಿ ವಿಂಡೋ ಹತ್ರನೂ ಒಂದು ಡ್ರೀಮ್ ಕ್ಯಾಚರ್ ಮತ್ತು ಬರ್ಡ್ಸ್ದು ಸ್ವಿಂಗ್ ಥರ ಒಂದು ಹಾಕ್ಕೊಂಡಿದ್ದೀನಿ. ಕ್ಯೂಟಾಗಿದೆ ಆಗಲ್ಲ. ಆ್ಯಂಡ್ ಇಲ್ಲಿ ದೇವ್ರ ಮನೆ ತುಂಬಾ ಸಿಂಪಲ್. ನಾನೇನು ಅಷ್ಟಿದ್ರಾಗ ಇಟ್ಕೊಂಡಿಲ್ಲ. ಭಗವದ್ಗೀತೆ ಬುಕ್ ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ ಅಷ್ಟೇ. ಏನು ಗೊತ್ತಾ, ಅದು ಫ್ರೇಮ್ಸ್ ತಿರುಪತಿ ಇದೆಯಲ್ಲ, ಅದು ರಂಜಿತ್ ತಿರುಪತಿ ಓದಕ್ಕೆ ಬಂದಿದ್ದು. ಇನ್ನೊಂದು ಗಣೇಶದು ಅಂದರೆ ಶಿವಪಾರ್ವತಿ ಇದೆಯಲ್ಲ, ಅದು ನಾನು 2021 ತೊಗೊಂಡಿರೋದು. ಅದನ್ನು ಅದ್ರ ಪಕ್ಕದಲ್ಲಿ ಇದೆಯಲ್ಲ ಲಕ್ಷ್ಮಿ ಹಬ್ಬದ ದಿನ ಪೂಜೆ ಮಾಡ್ಬೇಕಾದ್ರೆ ಲಕ್ಷ್ಮಿ ಫೋಟೋ ಒಂದು ಇಲ್ವಲ್ಲ ಅಂತ ಅಂದ್ಬಿಟ್ಟು 2 years ಬ್ಯಾಕ್ ನಾನು ಮನೆ ಮಾಡ್ಕೊಂಡಿದ್ದಲ್ಲ, ಅವಾಗ ತೊಗೊಂಡು ಬಂದಿದ್ದು. ಫೋಟೋಸ್ ಮದುವೆ ಆದಮೇಲೆ ಚೇಂಜ್ ಮಾಡೋಣ ಫೋಟೋ ಫ್ರೇಮ್ನ ಅಂತ ಅಂದ್ಕೊಂಡೆ. ಬೇರೆ ಹೊಸ ತಂದಿರೋಣ, ರಂಜಿತ್ ಅಂದರೆ ನಮ್ಮ ಮನೆ ದೇವ್ರದ್ದು ತಿರುಪತಿದೊಂದು ದೊಡ್ಡದು ತೊಗೊಂಡು ಬಂದಿರೋಣ ಅಂತ ಅಂದ್ಕೊಂಡೆ. ಬಟ್ ಸ್ಟಿಲ್ ಮದುವೆ ಆಗಿದ ತಕ್ಷಣ ಫೋಟೋ ಫ್ರೇಮೆಲ್ಲ ಏನು ಚೇಂಜ್ ಮಾಡೋದು ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ. ಅಪ್ಕಮಿಂಗ್ ಡೇಸಲ್ಲಿ ಯಾವಾಗಾದರೂ ಚೇಂಜ್ ಮಾಡಿಕೊಂಡ್ರೆ ಆಗುತ್ತೆ. ದೇವರು ಯಾವುದಾದ್ರೂ ದೇವರೇ ಅಲ್ವಾ, ದೊಡ್ಡ ಫ್ರೇಮ್ ಆದ್ರೂ ಚಿಕ್ಕ ಫ್ರೇಮ್ ಆದ್ರೂ. ಒಂದು ಗಣೇಶ ಫೋಟೋ, ಅದು ನಮ್ಮದು ಮದುವೆಯಲ್ಲಿ ಬಂದಿರೋದು. ಇದು ಅಷ್ಟೇ, ಮದುವೆಗೆ ಬಂದಿರೋ ಗಿಫ್ಟು. ರಾಧಾಕೃಷ್ಣದು ಡ್ರಾ ಮಾಡಿರೋ ಥರ ಇದೆ ನೋಡಿ. ಇದು ಸ್ವಿಚ್ ಬೋರ್ಡ್ ಇಲ್ಲೂ ಇದೆ, ಒಳಗಡೆನೂ ಇದೆ ಅಷ್ಟೇ. ಚೆನ್ನಾಗಿದೆ ದೇವ್ರ ಮನೆ ಕೂಡ.
ಚೆನ್ನಾಗಿ ಮಾಡಿಸಿದ್ದಾರೆ ನಮ್ಮ ಓನರ್ ಎಲ್ಲನೂ. ಆ್ಯಂಡ್ ನೆಕ್ಸ್ಟು ಹೀಗೆ ಬಂದರೆ ಇಲ್ಲಿ ಅಡುಗೆ ಮನೆ. ಇಲ್ಲೊಂದು ಕ್ಯೂಟ್ ಸಿಂಪಲ್ ಮಿರರ್ ಹಾಕ್ಕೊಂಡಿದ್ದೀವಿ. ವೆರಿ ರೀಸೆಂಟಾಗಿ ಡಿಮಾರ್ಟ್ಗೆ ತೊಗೊಂಡು ಬಂದಿರೋದು. ದೂರದಿಂದ ನೋಡಿಕೊಂಡ್ರೆ ಸ್ವಲ್ಪ ಭಯ ಅನಿಸುತ್ತೆ, ಹತ್ರದಿಂದ ನೋಡ್ಕೋಬೇಕಷ್ಟೇ. ಇಲ್ಲೊಂದು ಸಿಂಕ್ ಇದೆ. ಇದೇ ನಮ್ಮ ಅಡುಗೆ ಮನೆ. ನೀವು ಸುಮಾರಷ್ಟು ಮಿನಿ ವ್ಲಾಗ್ಸಲ್ಲಿ ನೋಡಿರ್ತೀರ, ಶಾರ್ಟ್ ವಿಡಿಯೋದಲ್ಲಿ ನೋಡಿರ್ತೀರ. ಇದು ಸಿಂಕು. ಇಲ್ಲಿ ನಾನೊಂದು ಏನಂತಾರೆ ಇದನ್ನು ಏಪ್ರಿಲ್ ಅಂತಾರೆ ಅದು, ಮತ್ತು ಒಂದು ಕೈ ಒರೆಸ್ಕೊಳ್ಳೋದಕ್ಕೆ ಹ್ಯಾಂಡ್ ಟವಲ್ ಹಾಕ್ಕೊಂಡಿದ್ದೀನಿ. ಇದು ನಮ್ಮಮ್ಮ ಮೂಟೆ ತಂದಿರ್ತಾರಲ್ಲ ಊರಿಂದ, ಗ್ರಾಸರೀಸ್ ಆಗಿರ್ಬೋದು, ಏನಾದರೂ ಐಟಮ್ಸ್ ತರ್ತಾರಲ್ಲ ಊರಿಂದ, ಅದಕ್ಕೆ ಕಟ್ಕೊಂಡು ಬಂದಿದ್ದೆ ಎಕ್ಸ್ಟ್ರಾ ಥರ ಇಲ್ಲಿ ಹಾಕಿದ್ದಾರೆ ನಮ್ಮ ಅಮ್ಮನೇ. ಅದನ್ನು ನಾನು ಏನು ಎತ್ತಿಟ್ಟಿಲ್ಲ. ಇಲ್ಲಿ ನಂದು ಚಾಪಿಂಗ್ ಬೋರ್ಡು ಆಗಿರ್ಬೋದು, ಆ್ಯಂಡ್ ಪಾತ್ರೆ ವಾಶ್ ಮಾಡಿದ್ರೆ ಇಕ್ಕೋದಕ್ಕೆ ಒಂದು ಪುಟಾಣಿದು ಏನಂತಾರೆ ಟಬ್ಬು, ಅದನ್ನು ಇಟ್ಕೊಂಡಿದ್ದೀನಿ. ಸಿಂಕ್ ಕ್ಲೀನ್ ಮಾಡೋಕೆ ಒಂದು ಬ್ರಷ್ ಇಟ್ಕೊಂಡಿದ್ದೀನಿ. ಇವೆರಡು ಪಾತ್ರೆ ನಾನು ವಾಶ್ ಮಾಡಿಲ್ಲ, ಮಧ್ಯಾಹ್ನ ಊಟ ಮಾಡಿದ್ದು. ದೋಸೆ ಹಾಕ್ಕೊಂಡಿದ್ದೆ, ತವಾನು ಅಲ್ಲೇ ಇಟ್ಟಿದ್ದೀನಿ. ಇದು ಎಗ್ಗು. ನಿನ್ನೆ ನಾವು ನಮ್ಮ ಮನೆಗೆ ಸ್ವಲ್ಪ ರಿಲೇಟಿವ್ಸ್ ಫ್ರೆಂಡ್ಸ್ ಬಂದಿದ್ದರು. ಚಿಕನ್ ಮಾಡಿದ್ದೆ, ಅಂದರೆ ಚಿಕನ್ ಸಾಂಬಾರನ್ನ ಮಾಡಿದ್ದೆ, ಮೊಟ್ಟೆ ಕೊಡಿ ತರಿಸ್ಬಿಟ್ಟು. ಅದರಲ್ಲಿ ಬಂದಿದ್ದಂಥ ಮೊಟ್ಟೆ ಅದು. ಅದೇನಾಗಿದೆ, ಮೊಟ್ಟೆ ಚೀಲದಲ್ಲೇ ಇತ್ತು. ನನ್ನ ಹಸ್ಬೆಂಡ್ ಅದನ್ನು ಬಿಡಿಸ್ಕೊಡ್ಬೇಕಾದ್ರೆ ಒಂದು ಸ್ವಲ್ಪ ಓಲಾಗ್ಬಿಡ್ತು, ಕಾಣಿಸ್ತಿದ್ಯಾ? ಅದಕ್ಕೆ ಅದನ್ನು ಸಾಂಬಾರ್ಗೆ ಹಾಕಿದ್ರೆ ಮತ್ತೆ ಅದೆಲ್ಲ ಆಚೆ ಬಂದುಬಿಟ್ಟು ಸಾಂಬಾರು ಟೇಸ್ಟೂ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೆ. ಏನಾದರೂ ಆಫ್ ಬಾಯ್ಲ್ ಏನಾದರೂ ಮಾಡ್ಕೊಳ್ಳೋಣ ಅಂತ. ಬಟ್ ನಾನು ಚಿಕನ್ ತಿಂದಿದ್ದರಿಂದ ಅವರು ಬೇಡ ಅಂತಂದರು. ಇವತ್ತು ಮಂಡೇ, ನಾವು ತಿನ್ನಲ್ಲ, ನಾಳೆ ಯಾವಾಗಾದರೂ ಹಾಕ್ಕೊಡ್ಬೇಕು ಅಷ್ಟೇ. ಚೆನ್ನಾಗಿರುತ್ತೆ ನಿಜವಾಗ್ಲೂ, ಫ್ರೆಶ್ ಆಗ್ತಾನೆ ಇಟ್ಟಿರೋ ಮೊಟ್ಟೆ ತುಂಬಾ ಚೆನ್ನಾಗಿರುತ್ತೆ. ನನಗೂ ರಂಜಿತ್ಗೂ ಅದು ತುಂಬಾ ಇಷ್ಟ ಆಗುತ್ತೆ. ಚೆನ್ನಾಗಿರುತ್ತೆ ಅದು. ಬಾಯ್ಲ್ಡ್ ಮಾಡ್ಕೊಂಡೋಗ್ಲೂ ಚೆನ್ನಾಗಿರುತ್ತೆ, ಆ್ಯಂಡ್ ಏನಾದರೂ ಆಫ್ ಬಾಯ್ಲ್ ಮಾಡ್ಕೊಂಡೋಗ್ಲೂ ಚೆನ್ನಾಗಿರುತ್ತೆ. ಇದು ವಿಂಡೋ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಗಾಳಿ ಸಖತ್ತಾಗಿ ಬರುತ್ತೆ ಇಲ್ಲೂ ಕೂಡ. ನಾವೇನಾದರೂ ಅಡುಗೆ ಮಾಡಬೇಕಾದ್ರೆ ನಮ್ಗೆ ಎಕ್ಸಾಸ್ಟೇ ಹಾಕಿಲ್ಲ ನೋಡಿ, ಎಲ್ಲ ಹಿಂಗೆ ಹೋಗುತ್ತೆ ಕಿಟಕಿಲಿ, ಅಂದರೆ ಒಗ್ಗರಣೆದು ಅದು ಇದು ಅಂತ. ಇಲ್ಲಿ ಒಂದು ಪುಟಾಣಿದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ಇನ್ನೇನು ಎಕ್ಸ್ಟ್ರಾ ಇಟ್ಕೊಂಡಿಲ್ಲ. ಆಯಿಲ್ ಬಾಟಲ್ಸು ಪಕ್ಕದಲ್ಲಿರೋದು, ಅದ್ರ ಪಕ್ಕದಲ್ಲಿರೋದು ಹುಣ್ಸೆಹಣ್ಣು. ಇದೇನು ಅಂತಲೇ ಗೊತ್ತಾಗ್ತಿಲ್ಲ, ಏನಿರ್ಬೋದು ಅದರಲ್ಲಿ. ಪಿಕ್ಕಲ್ ಮರ್ತೋಗ್ಬಿಟ್ಟಿದ್ದೀನಿ ಏನೋ ಅಂತಾರೆ. ನಂದು ಹಾರ್ಲಿಕ್ಸ್ ಕುಡಿಯೋದು ಎವ್ರಿಡೇ, ಹಾಸ್ಪಿಟಲ್ ಕೊಟ್ಟಿರೋದು ಇದು. ಆ್ಯಂಡ್ ಇಲ್ಲೊಂದು ಪುಟಾಣಿದು ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬೆಳೀತಿದೆ. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಅದು ಇದು ಡ್ರೈ ಫ್ರೂಟ್ಸ್ ಅಂತೆ, ಜಾಗರಿ ಯಾವಾಗಲೂ ಯೂಸ್ ಮಾಡ್ತೀನಲ್ವ ಅದಕ್ಕೆ ಇಲ್ಲೇ ಇಟ್ಕೊಂಡಿದ್ದೀನಿ. ಉಪ್ಪು ಯಾವಾಗಲೂ ಯೂಸ್ ಮಾಡ್ತೀನಿ ಅಂತ ಅದು ಇಲ್ಲೇ ಇಟ್ಕೊಂಡಿದ್ದೀನಿ. ಇದು ಕೂಡ ಡ್ರೈ ಫ್ರೂಟ್ಸೇ. ಒಂದು ಕೆಟಲ್ ಇಟ್ಕೊಂಡಿದ್ದೀನಿ, ಎವ್ರಿಡೇ ಬಿಸಿನೀರು ಕಾಸ್ತಾ ಇರ್ತೀನಿ ಅಂತ. ಇಲ್ಲಿ ಸ್ಪೂನ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೊಂದು ಬೌಲು. ಇಲ್ಲಿ ಅಕ್ಕಿ 10 kg ಬ್ಯಾಗ್ ತರ್ತೀವಿ ನಾವು ಈ ನಡುವೆ, ಫಸ್ಟ್ ಟೈಮ್ ತಂದಿರೋದು. ಅದು ಇಲ್ಲೇ ಇಟ್ಕೊಂಡಿರ್ತೀವಿ. ಮತ್ತು ಬಗ್ಗಿ ಯಾರಿಲ್ಲಿ ತೆಗಿಯೋದು ಅಂತ. ಇಲ್ಲಿ ಒಂದು ವಾಟ್ರು ಕ್ಯಾನು 2 ತೊಗೊಂಬರ್ತೀವಿ, ಯಾಕಂದರೆ 3 ಡೇಸ್ಗೆ ಒಂದು ಖಾಲಿ ಹೋಗಿಬಿಡುತ್ತೆ. ನನ್ನ ಹಸ್ಬೆಂಡ್ ಫ್ರೀ ಇದ್ದಾಗ 2 ತೊಗೊಂಡ್ಬಂದು ಇಟ್ಬಿಡ್ತಾರೆ. 3 ಡೇಸ್ಗೆ ಒಂದ್ಸತಿ ಏನು ಹೋಗೋದು ಅಂತ ಅಂದ್ಬಿಟ್ಟು. ಆ್ಯಂಡ್ ಅದಕ್ಕೆ ನಾವು ಬಿಫೋರೆಲ್ಲ 3 kg 4 kg 5 kg ಈ ಥರ ತರ್ತಿದ್ವಿ. ಈ ಸರಿ 10 kg ಬ್ಯಾಗ್ ತಂದಿದ್ವಿ. ಯಾಕಂತಂದರೆ ಹುಳ ಬಿಡುತ್ತೇನೋ ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೊಳ್ಳೋದು ಅಂತಂದ್ಬಿಟ್ಟು ಆ ಥರ ಮಾಡ್ತೀವಿ. ಬಟ್ ಈ ಸರಿ ನೋಡೋಣ ಅಂತಂದ್ಬಿಟ್ಟು ಅವರು 10 kgನೇ ಬ್ಯಾಗ್ ತೊಗೊಂಡು ಬಂದಿದ್ದಾರೆ. ಹುಳಗಿಲ್ಲ ಏನೂ ಬಿದ್ದಿಲ್ಲ, ಚೆನ್ನಾಗಿದೆ, ಫ್ರೆಶ್ ಆಗಿ. ಆ್ಯಂಡ್ ಮೇಲ್ಗಡೆ ಎಲ್ಲ ಅದು ಇದು ಸ್ಟೋರೇಜ್ ಬಾಕ್ಸಸ್ ಅಂತೆ ಎಲ್ಲ ಇಟ್ಕೊಂಡಿದ್ದೀವಿ. ಅಲ್ಲೇನದೇ ಎಕ್ಸ್ಟ್ರಾ ಐಟಮ್ಸ್ ಇರುತ್ತಲ್ಲ, ಎಲ್ಲರೂ ಮನೇಲಿ ಹೇಗೆ ಇಟ್ಕೋತಾರೋ ಹಾಗೆ. ಇಲ್ಲಿ ಎಷ್ಟು ಬೇಕೋ ಅಷ್ಟು ಪಾತ್ರೆಗಳೆಲ್ಲ ನಮ್ಮ ಮನೇಲಿ ತುಂಬಾ ಕಡಿಮೆ. ಇದೆರಡು ಮ್ಯಾಟ್ ಹಾಕ್ಕೊಂಡಿದ್ದೀನಿ, ತುಂಬ ತಣ್ಣಗಿರುತ್ತೆ ಆಯಿತಾ. ಏನಿದು ಟೈಲ್ಸು ನಿಂತ್ಕೊಂಡು ಅಡುಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು 2 ಮ್ಯಾಟು. ಇಲ್ಲಿ ಪಾತ್ರೆ ತೊಳಿಬೇಕಾದ್ರೆ ನೀಡೆಲ್ಲ ಈ ಕಡೆ ಬರುತ್ತೆ ಅಂದ್ಬಿಟ್ಟು ಇಲ್ಲಿ ಒಂದು ಪುಟಾಣಿ ಮ್ಯಾಟು. ಇದು ಮ್ಯಾಟ್ ಬಿಸಾಕಬೇಕು, ಕಸದ ಗಾಡಿಗೆ ಹಾಕಬೇಕು. ಕೆಳಗಡೆ ಇನ್ನೊಂದು ವೆಟ್ದು ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ. ಇಷ್ಟೇ, ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವ ನಾನು. ಇಷ್ಟೇ ಗೈಸ್. ಇದ್ರದ್ದೆಲ್ಲ ಕಬೋರ್ಡ್ ಪ್ರತಿಯೊಂದೂ ಬ್ರೀಫಾಗೆ ಎಕ್ಸ್ಪ್ಲೈನ್ ನಾನು ಬೇಕಾದ್ರೆ ಕಿಚನ್ ಟೂರ್ ಅಂತಲೇ ಮಾಡ್ತೀನಲ್ವ, ಆವಾಗ ಹೇಳ್ತೀನಿ. ಅಷ್ಟೊಂದೇನು ಪಾತ್ರೆಗಳಿಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀವಿ ಅಷ್ಟೇ. ಸಾಕು ನಮ್ಮ ಫ್ಯಾಮಿಲಿಗೆ ಅಂತ ಅನಿಸುತ್ತೆ. ಅದು ಸ್ಟೋರೇಜ್ ಬಾಕ್ಸ್ ಎಲ್ಲ ನಾನು ತರಿಸಿದಾಗ ನಿಮಗೆ ತೋರಿಸಿದ್ದೆ. ವೈಟ್ ಆ್ಯಂಡ್ ಬ್ಲ್ಯಾಕ್ ಇದರಲ್ಲಿ ಬರುತ್ತಲ್ವ, ಇಲ್ಲಿ ಜಾಗರಿ ಹಾಕ್ಕೊಂಡಿದ್ದಲ್ವ, ಸೇಮ್ ಅದೇ ಥರ ಒಂದು ಕೆಲವೊಂದು ಸ್ಟೋರೇಜ್ ಬಾಕ್ಸ್ಗಳಿದ್ದಾವೆ ಅಷ್ಟೇ. ಇನ್ನೇನು ಇಟ್ಕೊಂಡಿದ್ದೀನಿ, ಇನ್ನೇನಿಲ್ಲ. ಕಿಚನಲ್ಲಿ ಇಷ್ಟೇ ಅಂತ ಅನಿಸುತ್ತೆ. ಮಿಕ್ಸಿ ಎಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಬುಟ್ಟಿ ಕೂಡ ಒಂದಿದೆ ಅಂತ ಅಂದಲ್ವ, ಮಾಮೂಲಿ 3 ಸ್ಟೆಪ್ಸ್ ಬರುತ್ತಲ್ಲ, ಅದು ಇದರಲ್ಲಿದೆ. ನಾನು ಬಿಸಿಲಲ್ಲಿ ಒಣಗ್ಸೋಕ್ಕೆ ಸ್ವಲ್ಪ ಹೊತ್ತು ಆ ಬ್ಯಾಸ್ಕೆಟಲ್ಲಿ ಹಾಕಿ ಆಚೆ ಇಕ್ಕಿರ್ತೀನಿ ಒಂದಿನ. ಅದನ್ನು ಎತ್ಕೊಂಡು ಬಂದಮೇಲೆ ಇದರಲ್ಲಿ ಹಾಕೋದು ಮರ್ಕೊಬಿಟ್ಟು ಅಲ್ಲೇ ಇಟ್ಬಿಡ್ತೀನಿ ಚೇರ್ ಕೆಳಗಡೆ. ಈ ರೀತಿ ನಮ್ದು ಇವಾಗ ನೋಡಿದ್ದೀವಿ.
ಇದು ವಾಶ್ರೂಮ್ ತೋರಿಸ್ಬೇಕಾ ಬೇಡ ಅಂತ ಅನಿಸುತ್ತೆ ಅಲ್ಲ. ಇನ್ನೇನು ನಾರ್ಮಲ್ ವಾಶ್ರೂಮ್, ವೆಸ್ಟರ್ನ್ ಟಾಯ್ಲೆಟ್ ಇದೆ, ಮಾಮೂಲಿ ಗೀಝರ್ ಅದು ಇದು ಕೊಟ್ಟಿದ್ದಾರೆ. ಇದು ರೂಮ್ ಸದ್ಯಕ್ಕೆ ನನ್ನ ಫೇವ್ರೆಟ್ ಪ್ಲೇಸ್ ಆಗಿ ಹೋಗ್ಬಿಟ್ಟಿದೆ. ನಾನು ತುಂಬ ಕಳೆಯುವಂಥ ಜಾಗ ನಮ್ಮ ಮನೇಲಿ ಇದೆ. ಕಿಚನ್ ಬಿಟ್ಟರೆ ನೆಕ್ಸ್ಟ್ ಇದೇನೆ. ಇದು ಡೋರ್ ಹಿಂದೆಗಡೆ ನಾನು ಇದೊಂದು ಸ್ವೆಟರ್ನ ಹಾಕ್ಕೊಂಡಿದ್ದೀನಿ. ಇದ್ರದ್ದು ತುಂಬ ಜನ ಲಿಂಕ್ ಕೇಳಿದ್ರು. ಏನು ಗೊತ್ತಾ, ಇಲ್ಲಿ ನೋಡಿ ಇದು ಹೆಂಗಿದೆ, ಸ್ವಲ್ಪ ತೆಳುವಾಗಿದೆ, ಸ್ವಲ್ಪ ತೆಳು ಅಂತ ಅನಿಸುತ್ತೆ, ತುಂಬ ದಪ್ಪ ಇಲ್ಲ, ಬಟ್ ಸ್ಟಿಲ್ ಓಕೆ, ಹುಲ್ಲೊಂದು ಚೆನ್ನಾಗೇ ಇದೆ. ಹಂಗಾಗಿ ನಾನು ಲಿಂಕ್ ಕೊಡಲಿಲ್ಲ ಅಷ್ಟೇ. ಅದೇನು ಅಷ್ಟೊಂದು ಚೆನ್ನಾಗಿದೆ ವಿಂಟರ್ಗೆಲ್ಲ ಅಂತ ಅನ್ನಿಸ್ತಿಲ್ಲ. ಚೆನ್ನಾಗಿದ್ರೆ ನಿಮಗೂ ರೆಫರ್ ಮಾಡ್ಬೋದು, ಅಂದರೆ ಪರ್ಚೇಸ್ ಮಾಡಿ ಅಂತ ಅಂದ್ಬಿಟ್ಟು ಲಿಂಕ್ ಶೇರ್ ಮಾಡ್ಬೋದು. ಚೆನ್ನಾಗಿಲ್ಲ ಅಂದಮೇಲೆ ಏನಕ್ಕೆ ತೋರಿಸ್ಬೇಕು ಪಾಪ, ನೀವು ತೊಗೊಂಡು ಡಿಸಪಾಯಿಂಟ್ ಆಗಿ ರಿಟರ್ನ್ ಮಾಡೋದೆಲ್ಲ ಬೇಡ ಅಲ್ವಾ. ನೀವು ಯಾವುದೇ ಆಗಲಿ ನನಗೆ ಇಷ್ಟ ಆಗಿದ್ದನ್ನು, ನಮಗೆ ಜೆನ್ಯೂನ್ ಅಂತ ಅನ್ಸೋದನ್ನು ನಾನು ಶೇರ್ ಮಾಡ್ಕೊತೀನಿ. ಚೆನ್ನಾಗಿಲ್ದಿದ್ದನ್ನು ಇದೇನು ವರ್ತಿಲ್ಲ ಅಂತ ಅನ್ಸೋದನ್ನು ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ. ಇದು ನಾನು ತೊಗೊಂಡಾಗ ಓಕೆ ಫೈನ್ ಅಂತ ಅನ್ನಿಸ್ತಿತ್ತು, ಯೂಸ್ ಮಾಡ್ತಾ ಸ್ವಲ್ಪ ತೆಳು ಅಂತ ಅನ್ನಿಸ್ತು. ಇಲ್ಲಿ ನಾನು ಒಂದು ಟ್ರಾಲಿ ಇಟ್ಕೊಂಡಿದ್ದೀನಿ, ನಾನು ಮದುವೆಲಿ ಪರ್ಚೇಸ್ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ. ಇದು ನನ್ನ ಹಸ್ಬೆಂಡ್ ಟ್ರಾಲಿ. ಅವ್ರದ್ದು ಇನ್ನೇನು ಪ್ಯಾಕ್ ಮಾಡಬೇಕು, ಎಲ್ಲೋ ಹೋಗೋ ಪ್ಲ್ಯಾನ್ ಇದೆ, ಅದೇನು ಅಂತ ನಾನು ಹೇಳ್ತೀನಿ ವ್ಲಾಗ್ಸ್ಗಳಲ್ಲಿ, ನೆಕ್ಸ್ಟ್ ವ್ಲಾಗ್ಸಲ್ಲೇ. ಬಿಕಾಸ್ ಇನ್ 2 ಡೇಸಲ್ಲೇ, ನಾಳೆನೇ ಪ್ಯಾಕ್ ಮಾಡಬೇಕು, ನಾಡಿದ್ದೇ ಹೊರಡ್ತಿದ್ದೀವಿ. ಇದು ಲ್ಯಾಪ್ಟಾಪ್ ನಂದು ಇಟ್ಕೊಂಡಿದ್ದೀನಿ. ಅಲ್ಲೊಂದು ಕರ್ಚೀಫ್ ಇದೆ, ಇದು ಯಾವಾಗನ ಡಸ್ಟ್ ಎವ್ರಿಡೇ ಇರುತ್ತಲ್ವ, ಡಸ್ಟ್ ಕಸ ಗುಡಿಸಿದ್ದಾದ್ಮೇಲೆ ಅದೆಲ್ಲ ಒಂದು ಹಿಂಗೆ ಒರೆಸ್ಕೊಳ್ಳೋದು, ಇಲ್ಲ ವೆಟ್ ಟಿಶ್ಯಲ್ಲಿ ಹಿಂಗೆಲ್ಲ ಒರೆಸ್ಕೊಬಿಡ್ತೀನಿ. ಧೂಳು ಇರಬಾರ್ದು ನನಗೆ ಮನೇಲಿ, ಏನೇ ಆದರೂ ಪರವಾಗಿಲ್ಲ, ನಂಗೆ ಡಸ್ಟ್ ಇರಬಾರ್ದು ಮನೇಲಿ, ಅದೊಂದು ನಂದು. ಮತ್ತು ಅಷ್ಟೇನಿಲ್ಲ. ಇದೊಂದೆರಡು ಬುಕ್ಸ್ ಇಟ್ಕೊಳ್ಳೋದಕ್ಕೆಲ್ಲ ಏನಾದರೂ ಎಕ್ಸ್ಟ್ರಾ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ನಾವು ಅದರಲ್ಲಿ ಟಿಶ್ಯೂ ಅಂತೆ, ಐರನ್ ಬಾಕ್ಸ್ ಅಂತೆ, ನಂದು ಏರ್ ಡ್ರೈಯರ್ ನಾನು ಯೂಸ್ ಮಾಡಲ್ಲ, ಬಟ್ ರಂಜಿತ್ ಯೂಸ್ ಮಾಡ್ತಾವ್ರೆ. ಮತ್ತು ನಂದೊಂದು ಪರ್ಸ್ನಲ್ ಡೈರಿ ಇಟ್ಕೊಂಡಿದ್ದೀನಿ. ರಂಜಿತದು ಸ್ಪೆಕ್ಸ್ ಆಗಿರ್ಬೋದು, ಅವ್ರು ಇವತ್ತು ಏನೋ ಬಿಚ್ಚಾಕಿರೋ ಬಟ್ಟೆ, ಶಾರ್ಟ್ಸು ಟೀ ಶರ್ಟ್ ಇಲ್ಲೇ ಹಾಕೋಗಿರ್ತಾರೆ ಅವರು, ಸೈಡಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು. ಮುಂಚೆ ಇಲ್ಲಿ ಚೇರ್ ಹಾಲಲ್ಲಿ ಇದ್ದಿದ್ದು ಚೇರ್ ಇಲ್ಲಿ ಇಟ್ಕೊಂಡಿದ್ವಿ, ಬಟ್ ಇಲ್ಲೆಲ್ಲ ಓಡಾಡುವಾಗ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಈ ಟೈಮಲ್ಲಿ ಅಂತ ನಾನು ಹಾಲಲ್ಲಿ ಇಡಿಸ್ದೆ. ಈ ಥರ ಲಾಕ್ ಆಯಿತಾ, ಏನು ಗೊತ್ತಾ, ಒಂದು ಇನ್ಸಿಡೆಂಟ್ ಶೇರ್ ಮಾಡ್ತೀನಿ ರೀ. ಈ ಥರ ನಾನು ಲಾಕ್ ಈ ಥರ ಹಿಂಗೆ ಮಾಡಿ ನಾನು ಏನೋ ರೆಡಿ ಆಗ್ತಿದ್ದೆ. ಸೀರೆ ಉಡ್ಕೊಳ್ಳೋದಿತ್ತು, ಅವತ್ತೆಲ್ಲ ಹೋಗೋದಿತ್ತು, ಸೀರೆ ಉಡ್ಕೊತಿದ್ದೆ. ಇದೇ ಮನೆಗೆ ಬಂದಾಗಲೇ ರೀಸೆಂಟಾಗಿ ಆಗಿರೋದು ಇನ್ಸಿಡೆಂಟ್, ಅದು ನಾನು ನಿಮ್ಮ ಹತ್ರ ಶೇರ್ ಮಾಡಿಲ್ಲ. ಮತ್ತು ಸೀರೆ ಎಲ್ಲ ಉಡ್ಕೊಂಡು ರೆಡಿಯಾಗಿದ್ದಾದಮೇಲೆ ಇದನ್ನು ತೆಗಿತೀನಿ, ಈ ಥರ ಇದು ಹಿಂಗೆ ಮೂವ್ ಆಗ್ತಿದೆ, ಬಟ್ ಇದು ಒಳಗಡೆ ಇರುತ್ತಲ್ಲ, ಇದು ಮೂವ್ ಆಗ್ತಿದೆಯಲ್ಲ, ಇದು ಮೂವ್ ಆಗ್ತಿಲ್ಲ. ಅದು ಕಾನ್ಸ್ಟೆಂಟಾಗಿ ಈ ರೀತಿಯೇ ಕುತ್ಕೊಬಿಟ್ಟಿದೆ. ಅಂದರೆ ಡೋರ್ ಓಪನ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಹೆಂಗೆ ಅಂತಂದರೆ ಆಚೆಯಿಂದ ರಂಜಿತ್ ಟ್ರೈ ಮಾಡ್ತಾವ್ರೆ, ಆಗ್ತಾಯಿಲ್ಲ. ಅವರು ಏನಂತಂದರೆ ಅವತ್ತು ಮನೆಯಲ್ಲೇ ಆಫೀಸಿಂದ ಬಂದಿದ್ರು, ಅವತ್ತು ಈವ್ನಿಂಗ್ ಆಗಿದ್ದು ಇನ್ಸಿಡೆಂಟ್ ಇದು. ಇಫ್ ಇನ್ ಕೇಸ್ ಅವ್ರೇನಾದರೂ ಆಫೀಸಲ್ಲಿ ಇದ್ದಿದ್ರೆ ಏನು ಕತೆ, ಹಾಲಲ್ಲಿದ್ದರು, ಬಂದರು, ಓನರ್ನ ಕರೆಸಿದ್ರು. ಓನರ್ ಕೂಡ ಏನೇನೋ ಕೆಲವೊಂದಷ್ಟು ಸುತ್ತಿಗೆ ಅದು ಇದು ತರಿಸಿ, ಸ್ಕ್ರೂ ಡ್ರೈವರ್ ತರಿಸಿ ಟ್ರೈ ಮಾಡು, ಹಿಂಗೆ ಮಾಡು ಅಂತ ನನಗೆ ಕೆಲವೊಂದಷ್ಟು ಐಡಿಯಾಸ್ ಕೊಟ್ಟರು. ವಿಡಿಯೋ ಕಾಲ್ ಮಾಡಿಕೊಂಡು ಈ ವಿಂಡೋಯಿಂದ ನನಗೆ ಪ್ರತಿಯೊಂದು ದಾರದಲ್ಲಿ ಕಟ್ಟಿ ಬಿಡ್ತಾಯಿದ್ರು, ಸ್ಕ್ರೂ ಡ್ರೈವರ್ ಆಗಿರ್ಬೋದು, ಸುತ್ತಿಗೆ ಅದು ಇದು ಅಂತ. ನಾನು ಹಿಂಗಿತ್ತಲ್ಲ ಇದ್ರೊಳಗಡೆ ಇಟ್ಟು ಹಿಂಗೆಲ್ಲ ಹಿಂಗೆ ಅಂತ ಇದ್ದೀನಿ, ಏನಂತಾರೆ ಸ್ಕ್ರೂ ಡ್ರೈವರ್ನ ಇಟ್ಟು. ಬಟ್ ಅದು ಫೈನಲಿ ಆಗಲೇ ಇಲ್ಲ, ಆಯಿತಾ. ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ. ಓನರ್ ಅಂಕಲ್ ನಿಜವಾಗ್ಲೂ ತುಂಬಾ ಒಳ್ಳೆಯವರು, ನಮ್ಮ ಬಿಲ್ಡಿಂಗ್ ಅವರು. ಬಾಕ್ಲು ಹೋದ್ರೂ ಪರವಾಗಿಲ್ಲ, ಬಾಕ್ಲೇ ಹೊಡಕ್ರಿ, ಅವರೆಲ್ಲ ಎದುರ್ಕೋತಾರೇನೋ, ಅಂದರೆ ನಾನಿಲ್ಲಿ ಹಾಕಾಗಿದ್ದೆಲ್ಲ ಎದುರ್ಕೊತಾರೇನೋ, ನೀವು ಎದುರ್ಕೋಬೇಡಿ, ಧೈರ್ಯವಾಗಿರಿ ಅಂತ ನನಗೆ ಹೇಳ್ತೀರಿ. ನನಗೇನು ಹೆದರಿಕೆ ಆಗ್ತಿಲ್ಲ, ಒಂಥರ ಏನಾಗ್ತಿದ್ದು ಇಂಥ ಮ್ಯಾಜಿಕ್ಕು ಈ ಥರ ಫೀಲ್ ಆಯಿತು ನನಗೆ. ಮತ್ತು ಅವರು ಡೋರ್ನೇ ಜೋರಾಗೆ, ನಾನು ಇದನ್ನು ಎಷ್ಟೊಂದು ಸತಿ ಹೊಡೆದು ಸ್ಕ್ರೂ ಡ್ರೈವರ್ ಇಟ್ಟು ಸುತ್ತಿಗೆಲ್ಲಿ ಹೊಡೆದು ಸ್ವಲ್ಪ ಅಂತ ಏನು ಚೇಂಜಸ್ ಏನಾಗಿರಲಿಲ್ಲ, ಟ್ರೈ ಮಾಡ್ತಿದ್ದೆ ಅಷ್ಟೇ. ನನ್ನ ಹಸ್ಬೆಂಡು ಡೋರ್ನೇ ಜೋರಾಗಿ ಒಂದು 3 ಸತಿ ಕಾಲಲ್ಲಿ ಒದ್ರು. ಆವಾಗ ಇದು ಮುರ್ಕೊಂಡು ಡೋರ್ ಓಪನ್ ಆಯಿತು. ಅಂಕಲ್ಲು ಮತ್ತು ಯಾರು ಹಸ್ಬೆಂಡ್ ಇಬ್ಬರೂ ಓದಿದ್ದಕ್ಕೆ ಅದು ಓಪನ್ ಆಯಿತು. ನಾನು ಅವಾಗ ಆ ಸೈಡಲ್ಲಿ ನಿಂತ್ಕೊಂಡಿದ್ದೆ. ಸೈಡ್ಗೆ ಹೋಗು, ನಾವು ಹಿಂಗೆ ಓದಿತೀವಿ ಅಂತ ಹೇಳಿದರು. ಅಪ್ಪ ಒಂದು 1/2 hour ಏನೋ ಲಾಕ್ ಆಗಿದೆ, ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು. ಈ ಥರ ಲಾಕ್ ನೋಡಿದ್ರೆ ನಂಗೆ ಭಯ ಆಗುತ್ತೆ ನೋಡಿ, ಅದಕ್ಕೆ ಇದೆಲ್ಲ ಹಿಂಗೆ ಏನಂತಾರೆ ಸೀಲ್ ಬಿಟ್ಟಿರೋದು ಡೋರು. ಇದು ಅಷ್ಟೇ. ಮತ್ತು ಹೊಸದು ತಂದು ಅವ್ರ ವಾರಂಟಿ ರೀಸೆಂಟಾಗಿ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗಿರೋದು, ಇದು ಒಂದು 2 years ಆಯಿತು ಅಷ್ಟೇ. ನಮಗಿಂತ ಬಿಫೋರ್ ಒಂದು ಫ್ಯಾಮಿಲಿ ಇದ್ದರು, ಅವ್ರು ಲೀಸ್ಗಿದ್ದು, ಅಂದರೆ ಹೊಸ್ದಾಗಿ ಕಟ್ಟಾಗ ಲೀಸು ಕೊಡ್ತಾರಲ್ವ, ಸೊ ಲೀಸು ಕೊಟ್ಟಿದ್ರು ಓನರು. ನೆಕ್ಸ್ಟ್ ನಾವು ರೆಂಟು ಕೊಡ್ತೀವಿ ಅಂತಂದಿದ್ದಕ್ಕೆ ಅವರೇನೋ ಲೀಸ್ ಬೇಕು ಅಂತ ಅಂದ್ಬಿಟ್ಟು ಖಾಲಿ ಮಾಡಿದ್ರಂತೆ. ನಾವು ಸೆಕೆಂಡ್ ಪರ್ಸನ್ ಇಲ್ಲಿಗೆ ಬಂದಿರೋದು.
ಸೊ ಹಂಗಾಗಿ ಇದು ವಾರಂಟಿ ಇದೆ ಬಿಡು ಅಂತ ಅಂದ್ಬಿಟ್ಟು ಅವರು ತರಿಸಿ ಅವ್ರನ್ನೇ ಕರೆಸಿ ಮತ್ತೆ ನೆಕ್ಸ್ಟ್ ಡೇ ಒಂದು ಫ್ಯೂ ಡೇಸ್ ಆದಮೇಲೆ ಚೇಂಜ್ ಮಾಡಿದ್ರು. ಹಿಂಗಾಗಿತ್ತು ಆಯಿತಾ. ನನಗೆ ಈ ಥರದ್ದು ಲಾಕ್ ಮಾಡ್ಕೊಳ್ಳೋಕ್ಕೆ ಭಯ ಆಗುತ್ತೆ ಇವಾಗ, ಯಾಕಂದರೆ ಆ ಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ವ. ಅದಕ್ಕೆ ಇವಾಗ ರಂಜಿತ್ ಅಲ್ಲಲ್ಲಿಲ್ಲ ಆಫೀಸಲ್ಲಿದ್ದರು ಅಂದರೆ ಅವ್ರು ಮೇನ್ ಡೋರೂ ಏನೇನು ಮಾಡ್ಕೊಂಡು ಬರಬೇಕಿತ್ತು, ಮೇನ್ ಡೋರ್ ಎಲ್ಲ ಕಟ್ ಮಾಡ್ಕೊಂಡು ಬರಬೇಕಿತ್ತು ಅಷ್ಟೇ, ಬೇರೆ ಆಪ್ಷನ್ ಇರ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಹಿಂಗೆ ಹೋಗ್ಬಿಟ್ಟಿತ್ತು ನೋಡಿ. ಎಷ್ಟೊಂದು ಭಯ ಆಗುತ್ತಲ್ವ, ಎಕ್ಸ್ಪೆಷಲಿ ಯಾರ ಮನೇಲಿ ಆಗಲಿ, ಮಕ್ಕಳಿರೋ ಮನೇಲಿ ಆಗಿರ್ಬೋದು, ಎಲ್ಲರ ಮನೇಲೂ ಸ್ವಲ್ಪ ಭಯನೇ. ಈ ಥರದ್ದು ಲಾಕ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಅಂಕಲ್ಗೆ ಬಿಡಿ ಅಂಕಲ್ ಏನೋ ಹಾಕ್ಸ್ಲೇ ಬಿಡಿ, ನಾವು ಇರೋವರೆಗೂ ಹಿಂಗೆ ಇರಲಿ ಅಂತ ಹೇಳ್ಬಿಟ್ಟಿದ್ದೆ. ಬಟ್ ಸ್ಟಿಲ್ ಅವರು ಓನರ್ ಹಂಗೆ ಬಿಡೋಕ್ಕಾಗುತ್ತಾ, ತರಿಸಿ ಹಾಕಿದ್ರು, ಏನಾಗಲ್ಲ ಬಿಡು ಚೆನ್ನಾಗಿರೋದು ತರಿಸಿ ಹಾಕ್ತೀವಿ ಹೇಳ್ಬಿಟ್ಟು ಅವ್ರಿಗೆ ಅಂತ ಅಂದ್ಬಿಟ್ಟು ಹಾಕ್ಸಿದ್ದಾಯಿತು. ಇಷ್ಟು ಇದ್ರದ್ದು ಕತೆ. ಆ್ಯಂಡ್ ಇದು ಏನು ಹೇಳ್ತಿದ್ದೆ, ರೂಮ್ ಅಲ್ವಾ, ಇದು ಕಾರ್ಟು ಆಲ್ರೆಡಿ ಎಲ್ಲ ಕಾರ್ಡ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಆ್ಯಂಡ್ ಇದ್ರದ್ದು ಏನಂತಾರೆ, ಇದು ಮಿರರ್ ಡೀಟೇಲ್ಸನ್ನು ಕೊಟ್ಟಿದ್ದೀನಿ. ಬಟ್ ಸ್ಟಿಲ್ ತುಂಬ ಜನ ಎಷ್ಟಾಯಿತು, ಎಲ್ಲಿ ತೊಗೊಂಡಿದ್ದು, ಆಫ್ಲೈನಲ್ಲೇ ತೊಗೊಂಡಿದ್ದು, ಇಲ್ಲೇ ಸುಂಕುತ್ಕಟ್ಟೆಯಲ್ಲಿ ಎಲ್ಲ ನೀಟಾಗಿ ಶೇರ್ ಮಾಡಿದ್ದೆ. ಆ ವ್ಲಾಗ್ದೇ ಲಿಂಕ್ ಕಳಿಸಿದ್ದೆ ಕೂಡ, ಮೇ ಬಿ ನೀವು ನೋಡಿರ್ತೀರ ಅಂತ ಅನಿಸುತ್ತೆ. ತುಂಬಾ ಯೂನಿಕ್ ಕಲರ್ ಅಂತ ಅನ್ನಿಸ್ತು, ಹಾಗಾಗಿ ಈ ಕಲರ್ನ ನಾವು ಫೈನಲ್ ಮಾಡಿದ್ದು. ಇದು ವಾಟ್ರ್ ಬಾಟ್ಲು, ಇದು ಬಿಸ್ಕೆಟು, ಡೈಜೆಸ್ಟಿವ್ದು ಇರುತ್ತೆ, ಯಾವಾಗ ನಾನು ಹಸ್ವಾದಾಗ ತಿಂತಿರ್ತೀನಿ ನಾನು. ಇದು ಪಿಲ್ಲೋ 2 ಎಕ್ಸ್ಟ್ರಾ ಇಟ್ಕೊಂಡಿದ್ದೀವಿ, ಮತ್ತು 2 ಬೆಡ್ಶೀಟು, ಮತ್ತು ಅದ್ರ ಕೆಳಗಡೆ 2 ಪಿಲ್ಲೋ ಇದ್ದಾವೆ. ಏನಂತಂದರೆ ನಮಗೆ ಪಿಲ್ಲೋ ಇರಬೇಕು, ಕಾಲು ನೋವು ಬಂದಾಗ ಅಲ್ಲೊಂದು ಪಿಲ್ಲೋ ಹಾಕ್ಕೊಂಡಿರ್ತೀನಿ, ಕಾಲುಗಳೆಲ್ಲ ಹಾಕ್ಕೊಳ್ಳೋದಕ್ಕೆ ಕಾಲು ನೋವು ಬರುತ್ತಲ್ಲ, ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಅಂತ ಅಂದ್ಬಿಟ್ಟು ಅಷ್ಟೇ. ಅಲ್ಲೊಂದು ಟೆಡ್ಡಿ, ಇದೊಂದು ಸ್ಕ್ರೀನು, ಇಲ್ಲೊಂದು ವೈಫೈ ಅಷ್ಟೇ. ಇಲ್ಲಿ ನಾನು ಎವ್ರಿಡೇ ಫೇಸ್ ವಾಶ್ ಮಾಡಿ ಫೇಸ್ ಒರೆಸ್ಕೊಳ್ಳೋದಕ್ಕೆ ಫೇಸ್ ಟವಲ್ಗಳು ಇಟ್ಕೊಂಡಿದ್ದೀನಿ. ಇಷ್ಟೇ ಗೈಸ್, ಇನ್ನೇನಿಲ್ಲ. ರೂಮು ಸ್ಲೈಡ್ ಡೋರ್ದು, ಇದು ನಂದು ಕಬೋರ್ಡ್, ಇದು ನನ್ನದೇ ಕಬೋರ್ಡು. ಅಂದರೆ ಇದರಲ್ಲಿ ನನ್ನ ಹಸ್ಬೆಂಡ್ದು 2 ಸ್ಟೆಪ್ ಇದೆ, ಲಾಸ್ಟ್ ಸ್ಟೆಪ್ ಕೂಡ ನಾನೇ ಯೂಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲೆಲ್ಲ ನನ್ನದೇ ಇದೆ. ಆ್ಯಂಡ್ ಮೇಲ್ಗಡೆನೂ ಎಲ್ಲ ಬಟ್ಟೆ ಚಿಕ್ಕ ಚಿಕ್ಕ ಸ್ಟೋರೇಜ್ ಬ್ಯಾಗ್ ಬರುತ್ತಲ್ಲ, ಅದರಲ್ಲಿ ಹಾಕ್ಬಿಟ್ಟು ಹಾಕ್ಸಿದ್ದೀನಿ ಮೇಲ್ಗಡೆನೂ ಕೆಲವೊಂದು. ಆ್ಯಂಡ್ ಇಲ್ಲಿದೆಯಲ್ಲ ನಂದು, ಇದರಲ್ಲಿ ಏನಂತಾರಿದು ಟ್ರಾಲಿಯಲ್ಲೂ ಕೂಡ ನಾವೆಲ್ಲ ಆಲ್ಮೋಸ್ಟ್ ಮದುವೆಗೆ ತೊಗೊಂಡಿರೋ ಹೊಸ ಸೀರೆಗಳೆಲ್ಲ ಆಲ್ಮೋಸ್ಟ್ ಇಲ್ಲಿದ್ದಾವೆ. ಸ್ವಲ್ಪ ಅಲ್ಲಿ ಇಟ್ಕೊಂಡಿದ್ದೀನಿ, ಒಂದು 2-3 ಸೀರೆ, ಎಲ್ಲನೂ ಇದರಲ್ಲೇ ಇದ್ದಾವೆ. ಈ ಬ್ಯಾಗ್ ರೀಸೆಂಟಾಗಿ ಫೋಟೋ ಬೇಕಿತ್ತು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಅಲ್ಲಿಂದ ತೆಗೆದಿದ್ದು. ಯೂಶ್ವಲಿ ಅದು ಅಲ್ಲಿರುತ್ತೆ. ಇನ್ನು ಹೆಂಗೂ ನಾವು ಊರು ಹೋಗೋ ಪ್ಲ್ಯಾನ್ ಇದೆಯಲ್ಲ, ಮತ್ತೆ ಮೇಲೆ ಹಾಕ್ಬಿಡಿ ಅಂತ ಅಂದ್ಬಿಟ್ಟು ಅಲ್ಲಿ ಇಡ್ಸಿದ್ದೀನಿ. ಇಷ್ಟೇ. ಆ್ಯಂಡ್ ಇಲ್ಲಿ ಸ್ಟೋರೇಜ್ ಎಕ್ಸ್ಟ್ರಾ ಏನಾದರೂ ನಾವು ಬಟ್ಟೆಗಳು, ನನ್ನ ಹಳೆ ಬಟ್ಟೆಗಳು ಬೇಕಾಗುತ್ತೆ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಬಿಕಾಸ್ ಹೊಸ ಬಟ್ಟೆ ಸಿಕ್ಕಿದ್ರು ಹಳೆ ಬಟ್ಟೆ ಸಿಗೋಲ್ಲ, ಹಂಗಾಗಿ ಹಳೆ ಬಟ್ಟೆಗಳು, ನನ್ನ ಹಳೆ ಟಿ ಶರ್ಟ್ ಆಗಿರ್ಬೋದು ಎಲ್ಲನೂ ಅಲ್ಲ ಡಂಪ್ ಮಾಡಿಸ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಏನು, ಇಲ್ಲಿ 2 ಡ್ರಯರ್ ಥರ ಕೊಟ್ಟಿದ್ದಾರೆ, ಅಲ್ಲೇ ನಾನು ಬಟ್ಟೆ ಇಟ್ಕೊಂಡಿಲ್ಲ, ಫುಲ್ ಖಾಲಿನೇ ಇದೆ. ಒಂದರಲ್ಲೇನೋ ಬೆಡ್ಶೀಟ್ ಇಟ್ಟಿದ್ದೀವಿ ಪುಟಾಣಿಗಳು ಅಷ್ಟೇ, ಇನ್ನೇನಿಲ್ಲ ಗೈಸ್ ನಮ್ಮದು ರೂಮ್ದು. ಇಲ್ಲೂ ಅಷ್ಟೇ, ನಾನು ತುಂಬ ಫ್ಯೂ ಐಟಮ್ಸ್ ಇಟ್ಕೊಂಡಿದ್ದೀನಿ ಅಷ್ಟೇ. ಕೊಬ್ಬರಿ ಎಣ್ಣೆ ಇಲ್ಲ, ಡೈಲಿ ಏನೇನು ಯೂಸ್ ಮಾಡ್ತೀನಿ, ಮಾಯ್ಶ್ಚರೈಸರ್, ಅದು ಇದು, ಲಿಪ್ ಬಾಮ್, ಈ ಥರದ್ದು. ಆ್ಯಂಡ್ ನೀವು ಒಂದು ಚೇಂಜಸ್ ಅಬ್ಸರ್ವ್ ಮಾಡ್ತಿರ್ಬೋದು, ನಂದು ಬ್ಯಾಕ್ ಕೇಸ್ ಚೇಂಜ್ ಮಾಡಿದ್ದೀನಿ. ಈ ಬ್ಯಾಕ್ ಕೇಸ್ನ ನಾನು ಸವಾನಾಯಿಂದ ಆರ್ಡ್ರ್ ಮಾಡಿದ್ದು, ತುಂಬಾ ಕ್ಯೂಟಾಗಿದೆ, ಫ್ಲವರ್ ಪ್ರಿಂಟೆಡ್ದು. ತುಂಬ ಕಡಿಮೆಗೂ ಸಿಕ್ತು, ಆಫರ್ ನಡೀತಿದ್ದರಿಂದ. ಏನೇನು ಶಾಪ್ ಮಾಡಿದೆ ಅದೆಲ್ಲ ನಾನು ಅನ್ಬಾಕ್ಸಿಂಗ್ ಶಾರ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಬ್ಯಾಕ್ ಕೇಸ್ ಹೀಗಿದೆ, ಸಕ್ಕತ್ತಾಗಿದೆ, ಅದಕ್ಕೆ ತರಿಸ್ಕೊಂಡೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನನಗೆ ಈ ರೀತಿ ವೈಟ್ ಥೀಮ್ ಬೇಕಿತ್ತು, ಯೂಸ್ ಮಾಡ್ತಾ ಗಲೀಜಾದರೆ ಎದ್ದು ಕಾಣಿಸ್ಬೋದೇನೋ. ಸ್ಟಿಲ್ ಓಕೆ ಇರಲಿ. ಸುಮಾರು ದಿನ ಆಗಿತ್ತು ನಾನು ಬ್ಯಾಕ್ ಕೇಸ್ ಚೇಂಜ್ ಮಾಡಿ, ಸುಮಾರು ದಿನ ಅಂದರೆ 1 ಇಯರೇ ಆಗಿತ್ತೇನೋ. ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದಾಗ ಇದು ಮದುವೆ ಟೈಮಲ್ಲಿ ಶಾಪಿಂಗ್ ಹೋಗ್ಬೇಕಾದ್ರೆ ಒಬ್ಬ ಸುಸ್ತಾಗೋಯ್ತು ನನಗೆ. ಅವಲಿಂದ ಒಂದೇ ಟೇಕಲ್ಲೇ ಮಾತಾಡಿದ್ದೀನಿ, ಯಾವುದು ಕಟ್ ಮಾಡೋ ಕ್ಲಿಪ್ಪಿಂಗೇ ಇಲ್ಲ. ಕಂಟಿನ್ಯೂಸ್ ಆಲ್ಮೋಸ್ಟ್ ನಾನು ಯಾವುದೂ ಕಟ್ ಮಾಡೋದೇ ಇರಲ್ಲ, ಕಂಟಿನ್ಯೂಸ್ ಆಗಿ ಒಂದೇ ಇದರಲ್ಲೇ ಮಾತಾಡ್ಬಿಡ್ತೀನಿ. ಆ್ಯಂಡ್ ಈ ಮನೆದು ರೆಂಟ್ ಅಂತ ಬಂದರೆ ನಾನು ಆಲ್ರೆಡಿ ಸುಮಾರು ಒಂದು ವ್ಲಾಗಲ್ಲಿ ಹೇಳಿದ್ದೆ ಅಂತ ಅನಿಸುತ್ತೆ. ಸ್ಟಿಲ್ ತುಂಬ ಜನ ಹೊಸ್ದಾಗಿ ಜಾಯ್ನ್ ಆಗಿರೋರು ಕೇಳ್ತಾ ಇರ್ತೀರ. ಈ ಮನೆ ರೆಂಟ್ ಬಂದರು 8,500, 8,500. ಅದು ಬರೀ ರೆಂಟ್ ಮಾತ್ರ, ಎಕ್ಸ್ಕ್ಲೂಡಿಂಗ್ ವಾಟ್ರ್ ಬಿಲ್ ಆಗಿರ್ಬೋದು ಆ್ಯಂಡ್ ಕರೆಂಟ್ ಬಿಲ್ ಆಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು, ಇದೆಲ್ಲ ಬಿಟ್ಟು ಬರೀ ರೆಂಟೇ 8,500 ಬರುತ್ತೆ. ವಾಟ್ರ್ ಬಿಲ್ಲು ಗೊತ್ತಿಲ್ಲ ಗೈಸ್, ವಾಟ್ರ್ ಬಿಲ್ ಎಷ್ಟು ಬರುತ್ತೆ ಅಂತ ನನಗೂ. ನಾನು ಕೇಳಿಲ್ಲ ನಮ್ಮ ಯಜಮಾನ್ರು, ಕೇಳ್ತೀನಿ ಯಾವಾಗಾದ್ರು, ನಾನು ಕೇಳಿಲ್ಲ ವಾಟ್ರ್ ಬಿಲ್ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು. ಕಡಿಮೆನೇ ಬರ್ಬೋದು, ಬಿಕಾಸ್ ನಮ್ಮದು ಓನರ್ದೇ ಬೋರ್ ಇದೆ, ಅವ್ರದ್ದೇ ಜಸ್ಟ್ ಏನು ಮೋಟ್ರು ಚಾರ್ಜ್ ಇದೆಯೋ ಅದನ್ನು ಮಾತ್ರ ಚಾರ್ಜ್ ಮಾಡ್ತಾರಂತ ಅಷ್ಟೇ, ಕಡಿಮೆನೇ ಬರುತ್ತೆ. ಅದಾದಮೇಲೆ ಇನ್ನೇನು, ಕರೆಂಟ್ ಬಿಲ್ ಏನು ಗೊತ್ತಾ,
ಫ್ರೀ ಇದ್ರೂ ಕರೆಂಟ್ ಬಿಲ್ ಪೇ ಮಾಡಬೇಕಂತ ಕೇಳ್ಬೋದು ನೀವು. ಫ್ರೀ ಇದೆ, ಬಟ್ ನಮ್ಮದು ಇವಾಗ 700 800 ಈ ರೀತಿ ಕರೆಂಟ್ ಬಿಲ್ ಮಂತ್ಲಿ ಬಂದರೆ ಅದರಲ್ಲಿ ನಾವು 200 250 ಏನೋ ಇಷ್ಟು ಕಟ್ಟಬೇಕು. ಎಲ್ಲ ಮೈನಸ್ ಆಗಿ ಇಷ್ಟು ಅಮೌಂಟ್ ಅಂತ ಬಂದಿರುತ್ತೆ. ರಂಜಿತ್ ಅದನ್ನು ಆ್ಯಪಲ್ಲಿ ಎವ್ರಿ ಮಂತ್ ಪೇ ಮಾಡ್ತಾರೆ. ಇದು ನಾವು ರೆಂಟ್ ಕೊಡ್ತೀವಲ್ವ, 10 ಒಳಗಡೆ ರೆಂಟ್ ಕೊಡಬೇಕಾದ್ರೆ ರೆಂಟ್ ಜೊತೆಲಿ ನಮ್ಮದು ಏನಿದೆಯೋ ವಾಟ್ರ್ ಬಿಲ್ಲು ಅದನ್ನು ಅಂಕಲ್ ಹೇಳ್ತಾರೆ ಆ ಮಂತಲ್ಲಿ ಎಷ್ಟಿದೆ ಇದೆ ಅಂತ ಬಂದಿದೆ ಅಂತ ಅಂದ್ಬಿಟ್ಟು, ಆವಾಗ ಅಂಕಲ್ಗೆ ಇನ್ಕ್ಲೂಡಿಂಗ್ ರೆಂಟ್ ಅದನ್ನು ಹಾಕ್ಬಿಡ್ತಾರೆ. ಎರಡೂ ಎಲ್ಲ ಒಂದು ಅರೌಂಡ್ 10ವರೆಗೂ ಬರ್ಬೋದು ಅಂತ ಅನಿಸುತ್ತೆ. ಇವಾಗ ಕರೆಂಟ್ ಬಿಲ್ಲು ಸ್ವಲ್ಪ ಫ್ರೀ ಇರೋದಕ್ಕೆ, ಇಲ್ಲಾಂದರೆ 10+ ಆಗೋಗ್ಬಿಡೋದು. ಇಷ್ಟೇ, ಏನಿಲ್ಲ. ಮನೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಆ್ಯಂಡ್ ಇದು 1 BHK, ಕೆಳಗಡೆ ಇರೋದು 2 BHK, ನಮ್ಮ ಪಕ್ಕದ ಮನೆದು 1 BHK, ಅದ್ರ ಕೆಳಗಡೆ ನಮ್ಮ ಓನರ್ ಇದ್ದಾರೆ, ಅದ್ರ ಕೆಳಗಡೆ ಒಬ್ಬರು ರೆಂಟ್ ಇದ್ದಾರೆ, ಇದ್ರ ಮೇಲ್ಗಡೆ ಒಂದು 1 RK ಇದೆ, ಅಲ್ಲೊಬ್ಬರು ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ಯಾವ ಏರಿಯಾ ಅಂತಲೂ ಸುಮಾರು ಜನ ಕೇಳ್ತಿರ್ತೀರ, ಇದರಲ್ಲೇ ಹೇಳ್ಬಿಡ್ತೀನಿ ಎಲ್ಲ ಡೀಟೇಲ್ಸು. ನಾವಿರೋದು ಅಂದ್ರಳ್ಳಿಲಿ ಡಿ ಗ್ರೂಪ್ ಲೇಔಟ್ ಎಲ್ಲ ಬರುತ್ತೆ ಅಲ್ವಾ, ಈ ಸೈಡ್ ಇರೋದು ನಾವು. ತುಂಬಾ ಚೆನ್ನಾಗಿರ್ತವೆ ಮನೆಗಳು ಈ ಕಡೆ. ನಾವು ಬಂದಿದ್ದಾದಮೇಲೆ ಎಷ್ಟೊಂದು ಜನ ನಮ್ಮ ವೀಡಿಯೋಸ್ನ ನೋಡಿ ರಂಜಿತ್ ಫ್ರೆಂಡ್ಸ್ ಎಲ್ಲನೂ ಏರಿಯಾ ಚೆನ್ನಾಗಿದೆ, ಕಾಮಾಗಿದೆ, ಸೈಲೆಂಟಾಗಿದೆ. ನಮ್ಮ ಮನೆಗೆ ಬಂದರೂ ಅಷ್ಟೇ ಎಲ್ಲರೂ ಮನೆ ಸಕ್ಕತ್ತಾಗಿದೆ, ಡಿಸ್ಟರ್ಬೆನ್ಸ್ ಇರಲ್ಲ, ಸೈಲೆಂಟಾಗಿ ಒಂಥರ ಚೆನ್ನಾಗಿದೆ ಏರಿಯಾ ಅಂತ ಅಂದ್ಬಿಟ್ಟು ಈ ಏರಿಯಾದಲ್ಲಿ ಮನೆ ಎಷ್ಟೊಂದು ಜನ ಸರ್ಚ್ ಮಾಡ್ತಿದ್ದಾರೆ. ಬಟ್ ಎಲ್ಲೂ ಸಿಗ್ತಿಲ್ಲ, ಟು ಲೆಟ್ ಬೋರ್ಡೇ ಎಲ್ಲೂ ಕಾಣಿಸಲ್ಲ ಹಂಗೆ. ಆ್ಯಂಡ್ ನಾವಿದನ್ನು ನೋಡಿದ್ದು OLX OLX ಆ್ಯಪ್ ಸ್ಟೋರಲ್ಲ, ಇಲ್ಲ ಪ್ಲೇ ಸ್ಟೋರಲ್ಲ ಸಿಗುತ್ತೆ. ಚೆಕ್ ಮಾಡಿಕೊಂಡು ನೋಡಿ. ನಿಮ್ಗೇನಾದರೂ ಮನೆ ಹುಡುಕ್ತಿರ್ತೀರಲ್ವ, ಮನೆ ಹುಡ್ಕೋದು ಮನೆ ಕಷ್ಟ ಬೆಂಗಳೂರಲ್ಲಿ, OLX ಲಿಂಕ್ ಕೂಡ ಕೇಳಿದ್ರಿ ಒಬ್ಬರು, ಅದನ್ನು ಕಳಿಸ್ಕೊಟ್ಟಿದ್ದೆ. ಸ್ಟಿಲ್ ಅದು ಪ್ಲೇ ಸ್ಟೋರಲ್ಲಿ ಸಿಗುತ್ತೆ. ಮನೆ ಹುಡುಕ್ಬೇಕಾದ್ರೆ ಬೆಸ್ಟ್ OLX ಅಲ್ಲ, ಇಲ್ಲ ನೋ ಬ್ರೋಕರೆಲ್ಲ ನೋಡೋದು. ಎಷ್ಟೊಂದು ಜನ ಇವಾಗ ಟು ಲೆಟ್ ಬೋರ್ಡೇ ಹಾಕಲ್ಲ, ಆ್ಯಪಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ ಅಷ್ಟೇ ಮನೆ ಖಾಲಿಗಳಿದ್ದಾಗ. ಇಷ್ಟೇ ಗೈಸ್, ಇನ್ನೇನಿಲ್ಲ. ನನಗೇನೋ ಈ ಮನೆ ತುಂಬ ಇಷ್ಟ, ಒಂಥರ ಹ್ಯಾಪಿ ಪ್ಲೇಸ್. ನಿಂದು ಯಾವುದು ಅಂತ ಕೇಳಿದ್ರೆ ನಂಗೆ ನಿಜವಾಗ್ಲೂ ನಮ್ಮ ಮನೆಯೇ ಬೆಂಗಳೂರಲ್ಲಿ. ನೀವು ಆಚೆ ಹೋಗೋದು, ಆಚೆ ಕಡೆ ಏನು ಪ್ಲೇಸ್ ಎಂಥದ್ದಿಲ್ಲ, ನಂಗೆ ಮನೇಲಿದ್ರೆ ಸಾಕು, ಒಂಥರ ಕಂಫರ್ಟ್ ಝೋನ್, ಆರಾಮಾಗಿರ್ತೀನಿ. ಇಲ್ಲ ನಾನು ಆಚೆ ಹೋದ್ರೂ ಅಷ್ಟೇ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವೋ ಅನ್ನೋ ಫೀಲ್ ಇರುತ್ತೆ. ಅಲ್ಲೊಂದು ಬೋರ್ಡ್ ಪಾಸಿಟಿವ್ದು ಹಾಕ್ಕೊಂಡಿದ್ದೀನಿ, ಇಲ್ಲೊಂದು ಡ್ರೀಮ್ ಕ್ಯಾಚರ್ ಇದೆ. ಬಿಸಿಲು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಈ ಕಡೆ. ಇಷ್ಟೇ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸ್ಟಿಲ್ ಇನ್ನೂ ಏನಾದರೂ ಕ್ವೈರೀಸ್ ಇದ್ದರೆ, ಯಾವುದಾದ್ರೂ ಲಿಂಕ್ ಬೇಕಿದ್ರೆ ಖಂಡಿತವಾಗ್ಲೂ ನೀವು ಕೇಳ್ಬೋದು, ನಾನು ಶೇರ್ ಮಾಡ್ತೀನಿ. ತುಂಬಾ ಸುಸ್ತಾಗೋಗ್ಬಿಡ್ತು ನನಗಂತೂ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇವತ್ತು ಆವಾಗಲೇ ವೀಡಿಯೋ ಹಾಕ್ತಿದ್ದಕ್ಕೆ ಒಬ್ಬರು ಕಮೆಂಟ್ ಮಾಡಿದ್ದೀರಾ, ನಿಮ್ಮ ವೀಡಿಯೋಸ್ನ ವೆಯ್ಟ್ ಮಾಡ್ತಿರ್ತೀವಿ ಅಂತ. ಐ ಆಮ್ ವೆರಿ ಸಾರಿ, ಇವತ್ತು ವೀಡಿಯೋ ಹಾಕೋಕ್ಕಾಗಲಿಲ್ಲ. ಇದು ಇವತ್ತು ಶೂಟ್ ಮಾಡಿದ್ದೀನಲ್ವ ಹೋಮ್ ಟೂರು, ಆಲ್ರೆಡಿ ಈವ್ನಿಂಗ್ ಆಗಿದೆ. ನಾಳೆ 12:30ಗೆ ಖಂಡಿತವಾಗ್ಲೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ನನ್ನ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.